ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ಕಲಬುರಗಿ ನಗರ ಒಳಗಿಂದ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತು. ಇದು ಕೂಡಲೇ ಹಿಂಪಡೆಯಬೇಕು ಮತ್ತು ಅದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅನಧಿಕೃತ ಆಟೋಗಳಿಗೆ ಕೂಡಲೇ ತಕ್ಷಣದಿಂದ ಕಡಿವಾಣ ಹಾಕಬೇಕು. ಕಲಬುರಗಿ ನಗರದಲ್ಲಿ ಈಗಾಗಲೇ ನಾವು ಸುಮಾರು ಒಂದು 6 ತಿಂಗಳಿಂದ ಒಂದು ಮನವಿ ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರ ಒಳಗೆ ಬೈಕ್ ಟ್ಯಾಕ್ಸಿ ಸೇವೆ ಕೊಡ್ಲತ್ತಾರ, ಅದು ನಿಷೇಧಿಸಬೇಕಂತ 6 ತಿಂಗಳಿಂದ ಮನವಿ ಕೊಟ್ಟು. ಆದರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಾರಿಗೆ ಇಲಾಖೆಗೆ ಒಂದು ಪತ್ರ ಬರೆದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನೂವರೆಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮನವಿ ಏನಪ್ಪಾ ಅಂತಂದ್ರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಅನಧಿಕೃತ ಆಟೋ ಬೈಕ್ ಟ್ಯಾಕ್ಸಿ ಸೇವೆ ನೀಡಲತ್ತ ಕೂಡಲೇ ಕಡಿವಾಣ ಹಾಕಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಗುಲ್ಬರ್ಗ ಇರೋದೇ ಕೇವಲ 16 ಕಿಲೋಮೀಟರ್ ಅದ. 16 ಕಿಲೋಮೀಟರ್ ಒಳಗೆ ಈಗಾಗಲೇ 8,000 ಲೀಗಲ್ ಇದ್ದು, 4,000 ಇಲೀಗಲ್ ಇದ್ದು ಮತ್ತು ಬ್ಯಾಟ್ರಿ ಆಟೋ ಇವೆಲ್ಲ ಭಾಳಷ್ಟು ಆಗ್ಯಾವ. ಇಂಥ ಸಂದರ್ಭದಲ್ಲಿ ಇವೇನೋ ಬೈಕ್ ಟ್ಯಾಕ್ಸಿ ಏನದ ಭಾಳ ವಜ್ಜೆ ಆಗ್ತದೆ. ಅದಕ್ಕೆ ಇವು ಕೂಡಲೇ ಏನದ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ 15 ದಿವಸ ಒಳಗೆ ನಾವೇನು ಮಾಡ್ತೀವಿ, ಎಲ್ಲ ಆಟೋ ತಂದು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಹಚ್ಕೆಸಿಂದ ನಾವು ಇಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ನಮಗೊಂದು ಮಾಡುವನಲ್ಲೂ ಅವಕಾಶ ಕೊಡಿ, ಅಲ್ಲದ್ರೆ ನೀವೇ ಆಟೋ ಇಟ್ಕೊಂಡು ನಮಗೆ ಯಾವ್ದಾರೇ ಒಂದು ಪ್ಯೂನ್ ನೌಕರಿ ಕೊಟ್ಬಿಡ್ರಿ. ಯಾಕಪ್ಪ ಅಂತಂದ್ರೆ ದುಡಿಮೆನೇ ಇಲ್ಲ. ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಲ್ಲಿಂತ ಭಾಳ ಎಫೆಕ್ಟ್ ಬಿದ್ದದ. ಅಂಥ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಏನು ಸೇವೆ ಕೊಡ್ಲತ್ತಾರ, ಇದು ಕೂಡಲೇ ಕಡಿವಾಣ ಹಾಕ್ಬೇಕು. 15 ದಿವಸ ಒಳಗೆ ಹಾಕಿಲ್ಲ ಅಂದ್ರೆ ನಾವು ಮುಂದೆಂದ ಇದಕ್ಕೆ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ. ಮತ್ತೇನದ ಇಲ್ಲೇ ಒಂದು ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ, ಕಲಬುರಗಿ.